ಇದೇ ಫಸ್ಟ್ ಟೈಮ್ ಕೊಟ್ಟು ಸರ್, ಯಾವತ್ತೂ ಕೊಟ್ಟಿಲ್ಲ. ಫಸ್ಟ್ ಟೈಮ್ ಕೊಟ್ಟಿದ್ದೀರಿ. ಎಷ್ಟು ಜನಕ್ಕೆ ಅಂತ ಗೊತ್ತಿಲ್ಲ ನಮಗೆ, ಫಸ್ಟ್ ಟೈಮ್ ಕೊಟ್ಟಿದ್ದೀವಿ. ಯಾಕೆ ಕೊಡ್ಬೇಕಂತ ಅನಿಸ್ತೀವಿ? ಏನೋ ಒಬ್ಬರು ಹೆಲ್ಪ್ ಆಗುತ್ತೆ ಅಂತ ಅಪ್ಪು ಸರ್ ಹೆಲ್ಪ್ ಮಾಡಿದ್ದಾರೆ, ಅದಕ್ಕೆ ನಾವು ಹೆಲ್ಪ್ ಆಗಬೇಕು ಅಂತ ಒಬ್ರು ಕೊಟ್ರಿ ಸರ್. ಬೆಳಗ್ಗೆಯಿಂದ ವೆಯ್ಟ್ ಮಾಡ್ತೀವಿ, ಯಾವಾಗ ಬರ್ತೀರಿ ಅಂತ ವೆಯ್ಟ್ ಮಾಡ್ತಾನೆ, ನೈಟಿಂದ ವೆಯ್ಟ್ ಮಾಡ್ತಾನೆ ಸರ್. ಆದರೆ ಬೇಗ ಬಂದ್ರಿ ಸರ್, ನೋಡಬೇಕು ಅನಿಸ್ತು, ಬೇಗ ಬಂದು. ಸರ್ ಇಲ್ಲಿ ನಮ್ಮದು ಸುರಕ್ಷಾ ಬ್ಲಡ್ ಸೆಂಟರ್ ಅಂತ ಹೇಳಿ ನಾವು ಬೆಳಿಗ್ಗೆ ಒಂದು 9 ಗಂಟೆಯಿಂದ ಶುರು ಮಾಡಿದ್ವಿ. ಇದುವರೆಗೂ ಒಂದು ಹೆಚ್ಚು ಕಡಿಮೆ ಒಂದು 60 ಯೂನಿಟ್ ಆಗಿರ್ಬೋದು ನಮ್ಮ ಕಡೆಯಿಂದ. ಸೊ ಇಲ್ಲಿ ಹಲವಾರು ಬ್ಲಡ್ ಬ್ಯಾಂಕ್ಗಳು ಕೂಡ ಬಂದಿದೆ. ಸೊ ಎಲ್ಲರೂ ಒಂದು 20, 30, 50 ಈ ಥರ ಒಂದೊಂದು ಅವ್ರವ್ರ ಬ್ಲಡ್ ಬ್ಯಾಂಕ್ಗಳು ಒಂದೊಂದು ಇದಾಗಿ ಮಾಡಿದ್ದಾರೆ ಸರ್. ಇವತ್ತು ನಮ್ಮದು ಒಂದು 60 ಯೂನಿಟ್ ಆಗಿದೆ ಸರ್ ಆಲ್ರೆಡಿ. ಸರ್ ಈ ಬ್ಲಡ್ಡನ್ನು ಕಲೆಕ್ಟ್ ಮಾಡಿದ ನಂತರ ಇದನ್ನು 3 ಭಾಗವಾಗಿ ವಿಂಗಡಿಸಲಾಗುತ್ತೆ. ಸೊ ಒಂದು ಪ್ಲಾಸ್ಮಾ, ಒಂದು ಪ್ಲೇಟ್ಲೆಟ್ಟು ಮತ್ತು ಇನ್ನೊಂದು PRBC ಅಂತೇಳಿ ಬ್ಲಡ್ಡು. ಸೊ ಈ 3 ಅಂದರೆ ಒಬ್ಬ ವ್ಯಕ್ತಿ ಒಂದು ಡೊನೇಟ್ ಮಾಡಿದ್ರೆ ಅದು 3 ಜನಕ್ಕೆ ಜೀವವನ್ನು ಕೊಡುತ್ತೆ ಅನ್ನೋದು ಇದಕ್ಕೋಸ್ಕರ. ಅಂದರೆ 3 ಭಾಗ ಆಗುತ್ತೆ, 3 ಜನಕ್ಕೆ ಅದು ದಾನವನ್ನು 3 ಜನಕ್ಕೆ ಸಹಾಯ ಮಾಡುತ್ತೆ. ಸೊ ಅದು 3 ಭಾಗ ಆಗುತ್ತೆ. ಮತ್ತು ಆ ಪ್ರೋಸೆಸ್ ಎಲ್ಲ ಆದಮೇಲೆ ಮತ್ತು ಇದು ಎಲ್ಲನೂ ಕೂಡ ಟೆಸ್ಟ್ ಆಗುತ್ತೆ. HIV ಟೆಸ್ಟ್ ಇರ್ಬೋದು, ಅಥವಾ ಜಾಂಡಿಸ್ ಟೆಸ್ಟ್ ಇರ್ಬೋದು, ಮತ್ತು ಇನ್ನೂ ಹಲವಾರು ಟೆಸ್ಟ್ಗಳೆಲ್ಲ ಆಗುತ್ತೆ. ಅದೆಲ್ಲ ಟೆಸ್ಟೆಲ್ಲ ಆದಮೇಲೆ ಅದು ಓಕೆ, ಈ ಬ್ಲಡ್ಡು ಸಮಂಜಸವಾಗಿ ಕರೆಕ್ಟಾಗಿದೆ ಅಂತಂದಮೇಲೆ ಅದನ್ನು ಮತ್ತೆ ಹಾಸ್ಪಿಟ್ಲಿಂದ ಬರ್ತಕ್ಕಂಥ ರೋಗಿಗಳಿಗೆ, ಆ ಪೇಷಂಟ್ಗಳಿಗೆ ಸಪ್ಲೈ ಆಗುತ್ತೆ. ನೀವೇನು ಬ್ಲಡ್ ಬ್ಯಾಂಕಲ್ಲಿ ಈಗ ಒಂದು ಗೌರ್ಮೆಂಟು ನಿಗದಿಪಡಿಸಿರ್ತಕ್ಕಂಥ ಹಣವನ್ನು ಸಂದಾಯ ಮಾಡಿ ಬ್ಲಡ್ ತೊಗೊಳ್ತಿರೋ ಅದು ಟೆಸ್ಟಿಂಗ್ ಚಾರ್ಜು. ಸೊ ಟೆಸ್ಟ್ಗೆ ಈಗ HIV ಇರ್ಬೋದು ಮತ್ತು ಬೇರೆ ಬೇರೆ ಈ ವಿವಿಧ ಟೆಸ್ಟ್ಗಳೆಲ್ಲ ಆಗುತ್ತೆ. ಅದಕ್ಕೆ ಆ ಟೆಸ್ಟಿಂಗ್ ಚಾರ್ಜ್ ಅಷ್ಟನ್ನೇ ಪೇ ಮಾಡಿಬಿಟ್ಟು ಅವರು ರೋಗಿಗಳು ತೊಗೊಂಡೋಗೋಂಥದ್ದು. ಅದಕ್ಕೆ ಅಪ್ಪು ನೆನಪಲ್ಲಿ ನಾವು ಬ್ಲಡ್ ಡೊನೇಟ್ ಮಾಡ್ತಾಯಿದ್ದೀವಿ ಸರ್. ಅಂಥ ಪರಿಸ್ಥಿತಿ ಇವತ್ತಿನ ದಿನ 4 ವರ್ಷ ಆಗೈತೆ ಅಂದರೆ ನಮ್ಮ ಕೈಯಲ್ಲಿ ನಂಬೋಕ್ಕಾಗ್ತಾಯಿಲ್ಲ. ಇಂಥ ಕರಾಳ ದಿನನ ನಾವು ಮರೆಯೋಕ್ಕಾಗ್ತಾಯಿಲ್ಲ. ಬಟ್ ಆದರೆ ತುಂಬಾ ನೋವಾಗುತ್ತೆ. ಅಪ್ಪು ಸರ್ನ ಮಿಸ್ ಮಾಡ್ಕೊತಾ ಇದ್ದೀವಿ. ಏನು ಹೇಳಬೇಕು ಗೊತ್ತಾಗ್ತಾಯಿಲ್ಲ. ಬಟ್ ನೋವು ತುಂಬಾ ನೋವಾಗ್ತಾಯಿದೆ ಸರ್. ನಮ್ಗೆ ಅದನ್ನು ಇನ್ನೂ ಜೀರ್ಣ ಮಾಡೋಕ್ಕೆ ಆಗ್ತಾಯಿಲ್ಲ ಸರ್. ಅಂಥ ನೋವು ನಮ್ಗೆ ಅಪ್ಪು ಸರ್ನ ನಿಜವಾಗ್ಲೂ ನಾವು ಎಷ್ಟು ಮಿಸ್ ಮಾಡ್ಕೊತಿದ್ದೀವಿ ಅಂದರೆ, ಎಲ್ಲರ ಅಭಿಮಾನಿಗಳಿಗೂ ಆಸೆನೇ ಅವ್ರವ್ರ ಮನೆ ಮುಂದೆ ಹೋಗಿ ಬರ್ತಡೇ ಕೇಕ್ ಕಟ್ ಮಾಡೋಕ್ಕೆ ಅಭಿಮಾನಿಗಳು ಹೋಗ್ತಾರೆ ಎಲ್ಲರೂ ಇರೋ ಮುಂದೆ. ಆದರೆ ನಾವು ಯಾವ ಮನೆ ಮುಂದೆ ಹೋಗೋದು, ಯಾರು ಬರ್ತಡೇ ಸೆಲೆಬ್ರೇಷನ್. ಆದರೆ ಶಿವಣ್ಣ ಅವ್ರು ಹೇಳ್ದಂಗೆ ಅಪ್ಪು ಎಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದಾರೆ. ಅಭಿಮಾನಿಗಳೆಲ್ಲ ಇದ್ದಾರಲ್ಲ, ಅಭಿಮಾನಿನೇ ದೇವರು ಅಂತ ಅವ್ರ ತಂದೆ ಹೇಳಿದ್ರು. ಆಗಿನ ರಾಜ್ಕುಮಾರ್ನ ಅವ್ರು ಕಳ್ಕೊಂಡ್ರು, ಈಗಿನ ರಾಜ್ಕುಮಾರ್ ನಾವು ಕಳ್ಕೊಂಡಿದ್ದೀವಿ ಅಂತ ನಾವು ಅಂದ್ಕೊಂಡಿದ್ದೀವಿ. ಬಟ್ ಆದರೆ ಆ ದೇವರು ಅಂಥ ಪುನೀತ್ ರಾಜ್ಕುಮಾರ್ನ ಮತ್ತೆ ಭೂಮಿಗೆ ಕಳಿಸ್ಕೊಡ್ಲಿ ಅಂತ ಕೇಳ್ಕೊತೀವಿ ಸರ್.